ಯಾರು ಸೌಂಡ್ ಮಾಡಬೇಡಿ ಮೇಡಮ್ ಯಶ್ ಅವರು ಬರ್ತೀನಿ ಅಂತ ನಿನ್ನೆ ಹೇಳಿದ್ದಾರೆ. ಎಲ್ಲರಿಗೂ ಸಿಗ್ತೀನಿ, ಫ್ಯಾನ್ಸ್ಗೆ ಎಲ್ಲೂ ನಾನು ಹೋಗಿಲ್ಲ, ಎಲ್ಲರಿಗೂ ಸಿಗ್ತೀನಿ. 4 ದಿವಸದಿಂದ ನಾವು ವೇಟ್ ಮಾಡ್ತಾ ಇದ್ದೀರಿ. ಒಬ್ಬೊಬ್ರು ಗುಲ್ಬರ್ಗ, ರಾಯಚೂರು, ಹುಬ್ಳಿ, ಧಾರವಾಡ, ಬೆಂಗಳೂರಿಂದ ಎಲ್ಲ ಕಡೆಯಿಂದ ಹುಡುಗರೆಲ್ಲ ಬಂದಿದ್ದಾರೆ. ತುಂಬಾ ನೊಂದೋಗ್ಬಿಟ್ಟಿದ್ದಾರೆ. ಒಬ್ಬೊಬ್ರಿಗೆ ನಾಷ್ಟ ಇಲ್ಲ, ಒಬ್ರು 5 ಗಂಟೆಗೆ 6 ಗಂಟೆಗೆಲ್ಲ ಬಂದಿದ್ದಾರೆ. ತುಂಬಾ ನೊಂದೋಗ್ಬಿಟ್ಟಿದೆ ಮನ್ಸಿಗೆ. ಬಾಸ್ ನಿಮ್ ದಯವಿಟ್ಟು ಕೇಳ್ತಾ ಇದ್ದೀನಿ, ಪ್ಲೀಸ್ ಒಂದು ಅರ್ಥ ಮಾಡ್ಕೊಳ್ಳಿ. ನಾವು ನೋಡಿ 4 ದಿವಸದಿಂದ ಎಲ್ಲ ಹುಡುಗರು ಬಂದು ಕಾಯ್ತಾ ಇದಾರೆ. ಧಾರವಾಡ, ಹುಬ್ಳಿ, ರಾಯಚೂರು, ಗುಲ್ಬರ್ಗ, ಚಿತ್ರದುರ್ಗ, ಬೆಳಗಾಮು, ಆಮೇಲೆ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಹೊಸೂರಿಂದೆಲ್ಲ ಬಂದಿದ್ದಾರೆ. ತುಂಬಾ ಬೇಜಾರಾಗ್ತದೆ ನಮಗೆ. ತುಂಬಾ ಬೇಜಾರಾಗ್ಬಿಟ್ಟಿದೆ. ಕಣ್ಣಲ್ಲಿ ನೀರು ಒಂದು ಬಂದಿಲ್ಲ. ಅದು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನಿಮ್ ಕೈ ಬೇಕಾದ್ರೆ ಮುಗಿತೀರಿ. ಒಂದೇ ಒಂದು ಫೋಟೋಗೋಸ್ಕರ ನಾವು ಬಂದಿದ್ದೀರಿ. ಆ ಫೋಟೋ ಒಂದು ಕೊಟ್ಬಿಟ್ರೆ ನಾವು ಸೈಲೆಂಟ್ ಆಗಿ ನಮ್ ಕನ್ನಡದವರು ಮಾತಾಡ್ತಾರೆ. ನಿನ್ನೆ ಯಶ್ ಅಭಿನಯದ ಟಾಕ್ಸಿಕ್ ಮೂವಿ ರಿಲೀಸ್ ಆಗಿದೆ. ಈ ಸಂಬಂಧ ಅಭಿಮಾನಿಗಳನ್ನ ಕೂಡ ನಾನು ಮೀಟ್ ಮಾಡ್ತೀನಿ ಅಂತಾನೂ ಕೂಡ ಹೇಳಿದ್ರು. ಸದ್ಯ ಏನು ಯಶ್ ಅವರ ಮನೆ ಮುಂದೆ ಇದೀಗ ರಾಜ್ಯದಾದ್ಯಂತ ಬಂದಿರುವಂತಹ ಅಭಿಮಾನಿಗಳು ಅವರ ಮನೆ ಮುಂದೆ ನಿಂತಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಅವರ ಮನೆಯ ಬಳಿ ಬೆಳಗ್ಗೆಯಿಂದನೂ ಕೂಡ ಕಾಯ್ತಾ ಇರುವಂತದ್ದು. ಆದ್ರೂ ಕೂಡ ಯಾವುದೇ ರೀತಿಯಾಗಿ ಯಶ್ ಅವರು ರೆಸ್ಪಾನ್ಸ್ ಅನ್ನ ನೀಡಿಲ್ಲ ಅಂತ ಹೇಳಿ ಇಲ್ಲಿನ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು. ಜೊತೆಗೆ ಅಲ್ಲಿನ ಸೆಕ್ಯೂರಿಟಿಯು ಕೂಡ ಅವರನ್ನ ತಡೆಯುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಆದ್ರೂ ಕೂಡ ಯಶ್ ಅವರು ಬಂದು ನಾನು ನಾಳೆ ಆದ್ರೂ ಸಿಗ್ತೀನಿ ಅಥವಾ ಬೇರೆ ದಿನ ಎಲ್ಲ ಅಭಿಮಾನಿಗಳನ್ನ ಭೇಟಿ ಆಗ್ತೀನಿ ಅಂತಾನೂ ಕೂಡ ಹೇಳಿಲ್ಲ. ಬೆಳಗ್ಗೆಯಿಂದನೂ ಕೂಡ ಗುಲ್ಬರ್ಗ ಆಗಿರ್ಬೋದು, ಧಾರವಾಡ, ಬೆಂಗಳೂರು, ಇನ್ನು ಇತರೆ ಜಿಲ್ಲೆಗಳಿಂದನೂ ಕೂಡ ಅಭಿಮಾನಿಗಳು ಬಂದು ಕಾಯ್ತಾ ಇರುವಂತದ್ದು. ಜೊತೆಗೆ ಸಾಕಷ್ಟು ಜನರು ಕೂಡ ಕಣ್ಣೀರನ್ನ ಹಾಕೊಳ್ತಾ ಇದ್ರು. ಇನ್ನು ಕೂಡ ನಮ್ಮ ಏನು ಯಶ್ ಅವರು ಇಷ್ಟೊಂದೆಲ್ಲ ಫೇಮಸ್ ಆಗ್ತಾ ಇದ್ದಾರೆ. ಜೊತೆಗೆ ಅಭಿಮಾನಿಗಳ ಬಗ್ಗೆ ಸಾಕಷ್ಟು ಅಭಿಮಾನವನ್ನ ಕೂಡ ಇಟ್ಕೊಂಡಿದ್ದಾರೆ. ಆದ್ರೂ ಕೂಡ ನಮ್ಮನ್ನ ಮಾತಾಡಿಸುವಂತ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ನಮಗೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು. ಸದ್ಯ ಅಭಿಮಾನಿಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇದೀಗ ಯಶ್ ಅವರು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ರು. ಸೊ ಯಾವಾಗಿಂದ ವೇಟ್ ಮಾಡ್ತಾ ಇದ್ದೀರಾ? 3 ಡೇಸ್ ಇಂದ ವೇಟ್ ಮಾಡ್ತಾ ಇದ್ದೀರಿ. ಪ್ರತಿಯೊಬ್ರು ನಮ್ಗೇನು ಮನ್ಸಿಗೆ ಬೇಜಾರಂದ್ರೆ, ಬಾಸ್ ಬಂದು ಒಂದೇ ಒಂದು ಫೋಟೋ, ನಾವು ಬೇರೆ ಏನೂ ಕೇಳಿಲ್ಲ ಬಾಸ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾವು ನಿಮ್ಮ ಹತ್ರ ದುಡ್ಡು ಕೇಳಿಲ್ಲ, ಊಟ ಕೇಳಿಲ್ಲ, ಏನು ಕೇಳಿಲ್ಲ. ಸಿಂಗಲ್ ಒಂದೇ ಒಂದು ಫೋಟೋ ಕೊಟ್ಬಿಟ್ರೆ ಎಲ್ಲೆಲ್ಲಿಂದ ಬಾಸ್ ಧಾರವಾಡ, ಹುಬ್ಳಿ, ಎಲ್ಲೆಲ್ಲಿಂದ ತುಂಬಾ ದೂರದಿಂದ 500-600 ಕಿಲೋಮೀಟರ್ ಹುಡುಗರು ಬಂದಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀರಿ. ನೀವು ನೋಡ್ದಿರಂಗ್ ಹೋಗಿದ್ದೀರಾ. ತುಂಬಾ ಬೇಜಾರಾಗ್ತದೆ ಮನ್ಸಿಗೆ. ಬಾಸ್ ನಿಮ್ ಕೇಳ್ತೀನಿ ನೋಡಿ, ಈ ವಿಡಿಯೋ ಮುಖಾಂತರ ನಾನು ಹೇಳೋದು ನಿಮ್ಗೆ ಒಂದೇ ನಿಮ್ ಕೈ ಬೇಕಾದ್ರೆ ಮುಕ್ಕೊಂಡು ಕೇಳ್ತೀನಿ, ಪ್ಲೀಸ್ ಒಂದೇ ಒಂದು ಫೋಟೋಗೋಸ್ಕರ ಒಂದ್ ದಿವಸ ನೀವು ಟೈಮ್ ಕೊಟ್ಟು ನಮ್ ಜೊತೆಲಿ ಒಂದೇ ಒಂದು ಫೋಟೋ ಇಟ್ಕೊಳ್ಳಿ. ನಮ್ಗೆ ಅದೇ ಬೇಕಾಗಿರೋದು. ಮೇಡಮ್, ನಮಗೆ ಇನ್ನೊಂದು ಬಾಸ್, ನಮಗೆ ಏನಂದ್ರೆ ಕೇಳ್ಕೊಳೋದು, ಒಡಿಸ್ಸಾದಿಂದ ಎಲ್ಲೋಯಿಂದ ಬಂದು ನಮ್ ಕರ್ನಾಟಕದವ್ರಿಗೆ ಬಾಗ್ಲಲ್ಲಿ ನಿಲ್ಸಿ ಒಡಿಸ್ಸಾದವ್ರು ಇದು ಕೊಟ್ಟಿದ್ದಾರೆ. ನಮಗೆ ಒಳಗೆ ಕೊಟ್ಬಿಟ್ಟು ಒಳಗೆ ಎಲ್ಲಾ ಫೆಸಿಲಿಟಿನೂ ಮಾಡಿದ್ದಾರೆ. ನಮಗೆ ಏನೂ ಮಾಡಿಲ್ಲ. ನಾವು ಕರ್ನಾಟಕದವ್ರು ನಮ್ಮನ್ನ ಬಾಗ್ಲಲ್ಲಿ ನಿಲ್ಸಿದ್ದಾರೆ. ನಾವು ಅಪವಾದ ಅಂತ ಹೇಳ್ತಿಲ್ಲ, ನಮಗೂ ಸ್ವಲ್ಪ ಸ್ಪಂದಿಸಿ ಅಂತ ಕೇಳ್ಕೊತೀರಿ ಮೇಡಮ್, ಅಷ್ಟೇ. ಒಡಿಸ್ಸಾದಿಂದ ಬಂದಿದ್ದಾರೆ. ಅವ್ರಿಗೆ ಎಲ್ಲ 3 ದಿವಸದಿಂದ ಎಲ್ಲ ಫೆಸಿಲಿಟಿ ಒಳಗಡೆ ಮಾಡ್ಕೊಡ್ತಿದ್ದಾರೆ. ನಾವು 3 ದಿವಸದಿಂದ ಆಚೆ ವೇಟ್ ಮಾಡ್ತಿದ್ದೀರಿ. ನಮ್ಗೆ ಯಾವುದೇ ತರ ರೆಸ್ಪಾನ್ಸ್ ಸಿಕ್ಕಿಲ್ಲ. ನಾವು ಅಪವಾದ ಅಂತ ಹೇಳ್ತಿಲ್ಲ, ಅವ್ರಿಗೆ ಕೊಡ್ಲಿ, ಓಕೆ, ಒಳ್ಳೇದು. ಬಟ್ ನಾವೇನ್ ಹೇಳ್ತೀರಿ ಅಂತಂದ್ರೆ, ನಮಗೂ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಬೇಕಲ್ಲ. ನಾವು ಕನ್ನಡದವ್ರು ಅಲ್ವಾ? ನಾವು ಕನ್ನಡದವ್ರಿಗೆ ನೀವು ಈ ತರ ಮಾಡಿದ್ರೆ ನಮಗೆ ನ್ಯಾಯ ಎಲ್ಲಿರುತ್ತೆ ಅಂತ ನಾವು ಕೇಳ್ಕೊತೀರ. ನಾವು ಇಲ್ಲೇ ಯಾದಗಿರಿಯಿಂದ ಬಂದಿರೋದು. ಬಂದ್ಬಿಟ್ಟು ನಾನು 3 ದಿನದಿಂದ ಆಟೋ ಹೋಗಿಸ್ತಿಲ್ಲ, ಏನು ಹೋಗಿಸ್ತಿಲ್ಲ. ಇಲ್ಲೇ ಬೆಳಗ್ಗೆಯಿಂದ ಕಾಯ್ತಿರೋ. ಬೆಳಗ್ಗೆ 4 ಗಂಟೆಗೆ ಬಂದಿದ್ದೀನಿ, ನಿನ್ನೆ 3 ಗಂಟೆಗೆ ಬಂದಿದ್ದೀನಿ, ಮೊನ್ನೆ 2 ಗಂಟೆಗೆ ಬಂದಿದ್ದೀನಿ. ಇಲ್ಲೇ ನೈಟ್ ಗಂಟೆ ಕುಂತ್ಕೊಂಡಿದ್ದೀನಿ, 8 ಗಂಟೆ ಕುಂತಿದ್ದೀನಿ. ಬಾಸ್ ಫೋಟೋ ಒಂದಷ್ಟೇ ಬೇಕು ನಮ್ಗೆ, ಅಷ್ಟೇ. ನಾವು ಗುಲ್ಬರ್ಗ ಮೇಡಮ್ ಬಂದಿರೋದು. ಎಷ್ಟು ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀವಿ ಮೇಡಮ್? 3 ದಿವಸ ಆಯ್ತು ವೇಟ್ ಮಾಡ್ತಾ ಇರೋದು. ನಾನು ಒಂದ್ ದಿವಸ ಸಿಕ್ಕಿಲ್ಲ. ನಾನು ಯಾದಗಿರಿಯಿಂದ ಬಂದಿದ್ದೀನಿ ಮೇಡಮ್. ಮೊನ್ನೆ 3 ದಿವಸದಿಂದ ಕಾಯ್ತಾ ಇದ್ದೀನಿ. ಒಂದು 2 ನೈಟ್ ಎಲ್ಲ ಇಲ್ಲೇ ಮಲಗಿದ್ದೀನಿ. ನಿನ್ನೆ ಬಾಸ್ ಸಿಗ್ತೀನಿ ಅಂತ ಹೇಳಿದ್ರು. ಇವತ್ತು ಬಂದಿದ್ವಿ. ನಿನ್ನೆ ಬಂದಿದ್ವಿ. ನಿನ್ನೆ ಬಂದಾಗ ಬಾಡಿ ಗಾರ್ಡ್ಸ್ ಅವರೆಲ್ಲ ತಳ್ತಾ ಇದ್ರು. ಆಯ್ತು ಸುಮ್ನೆ ಹೋಗ್ಲಿ ಬಿಡು ಅಂತ ಸುಮ್ನೆ ಇದ್ವಿ. ಬಾಡಿ ಗಾರ್ಡ್ಸ್ ಎಲ್ಲ ಹೊಡ್ಸ್ಕೊಂಡ್ವಿ, ಎಲ್ಲ ಮಾಡಿದ್ವಿ. ಎಷ್ಟು ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀರಾ ಮೇಡಮ್? ನಾನು 3 ಡೇಸ್ ಆಯ್ತು ಮೇಡಮ್, ಇಲ್ಲೇ ಇದ್ದೀನಿ. ಮನೆಗೂ ಕೂಡ ಹೋಗಿಲ್ಲ. ನಿನ್ನೆ ನೈಟ್ ಮನೆಗೆ ಹೋಗಿದ್ದು ನಾನು. 2 ಡೇಸ್ ಇಂದ ಇಲ್ಲೇ ಮಲಗಿದ್ದೀನಿ ಮೇಡಮ್. ನಾನು ಹೊರಗಡೆ ಬಂದು ಏನಾದ್ರು ಹೇಳಿದ್ರ ನಾನು ನಾಳೆ ಏನಾದ್ರು ಸಿಗ್ತೀನಿ ಹೇಳಿದ್ರು ಮೇಡಮ್. ಹೇಳಿದ್ದಾರೆ ಅವ್ರು ಬಾಡಿ ಗಾರ್ಡ್ ಅಂತ. ನಾಳೆ 2 ಗಂಟೆ ಬನ್ನಿ, ಎಲ್ರಿಗೂ ಅಂತ ಹೇಳಿದ್ದಾರೆ. ನಾವು ಯಾದಗಿರಿಯಿಂದ ಬಂದಿರೋದು ಮೇಡಮ್. 3 ದಿವಸ ಆಯ್ತು. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. 3 ದಿವಸ ಇಲ್ಲೇ ಇದೀವಿ ನಾವು. ಅಂದ್ರು ಬಾಸ್ ಸಿಗ್ತೀನಿ ಅಂತ ಹೇಳಿದ್ರು. ನಿನ್ನೆ ಬರ್ತೀನಿ ಅಂತ ಹೇಳಿದ್ರು. ಬಂದ್ರೆ ಇವಾಗ ನೋಡಿದ್ರೆ ಹಂಗೆ ಹೋಗ್ಬಿಟ್ರು.
ಇಲ್ಲೇ ಮನೆ ಹತ್ರ ಹೇಳಿದ್ರು ನಿನ್ನೆ ಯಾವಾಗ ಹೇಳಿದ್ರು? ನಿನ್ನೆ ಸಾಯಂಕಾಲ ಒಂದು 9:30 ಹೇಳಿದ್ದಾರೆ. ಲಾಂಚ್ ಮುಗಿಸ್ಕೊಂಡು ಬಂದ್ರು ಮನೆಗೆ. ಅಲ್ಲಿಂದ ಹೇಳಿದ್ದಾರೆ. ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಬಂದಿದೀವಿ, ಮತ್ತೆ ಹಂಗೆ ಹೋಗ್ಬಿಟ್ಟಿದ್ದಾರೆ ಇವಾಗ. ಇಲ್ಲಿ ವಿಡಿಯೋ ತೋರಿಸ್ತಾರೆ ನೋಡಿ, ಇವರು ಅಭಿಮಾನಿಗಳಿಗೆ ಭೇಟಿ ಆಗ್ತೀನಿ ಅಂತ ಹೇಳಿದ್ದು ಇಲ್ಲಿದೆ. ಬಟ್ ಇವರು ಅದಕ್ಕೋಸ್ಕರನೇ ಅಂತ ವೇಟ್ ಮಾಡಿದ್ದಾರೆ. ಈ ವಿಡಿಯೋ ನೋಡಿ. ಟ್ರೈಲರ್ ರಿಲೀಸ್ ಆಗೋವರೆಗೂ ಸೊ ನಿನ್ನೆ ಏನ್ ಟ್ರೈಲರ್ ರಿಲೀಸ್ ಆಯ್ತು ಆ ಒಂದು ಸಮಯದಲ್ಲಿ ಅಭಿಮಾನಿಗಳು ಯಶ್ ಅವರ ಮನೆ ಹತ್ರ ಬಂದಿದ್ದಾರೆ. ಅದಾದ ನಂತರದಲ್ಲಿ ಯಶ್ ಅವರು ನಾಳೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳಿ ಕಳಿಸಿದ್ದಾರೆ. ಇದಕ್ಕೋಸ್ಕರ ರಾಜ್ಯಾದ್ಯಂತ ಏನು ಗುಲ್ಬರ್ಗ, ಧಾರವಾಡ ಈ ಒಂದು ಭಾಗದಿಂದ ಅಭಿಮಾನಿಗಳು ಸಾಕಷ್ಟು ಒಂದು ಸಂಖ್ಯೆಯಲ್ಲಿ ಅವರ ಮನೆ ಹತ್ರ ಬಂದಿರುವಂತದ್ದು. ಆದ್ರೂ ಕೂಡ ಯಶ್ ಅವರು ಇನ್ನೂ ನಮ್ಮನ್ನ ಭೇಟಿ ಆಗಿಲ್ಲ ಅಂತ ಹೇಳಿ ಬೇಸರವನ್ನ ಕೂಡ ಅವರ ಅಭಿಮಾನಿಗಳು ವ್ಯಕ್ತವನ್ನ ಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಸುಚಿತ್ರಾ ನಿಂಗೇಗೌಡ, ಪವರ್ ಟಿವಿ, ಬೆಂಗಳೂರು. ನಾನು ದಯವಿಟ್ಟು ಒಂದೇ ಕೇಳ್ಕೊಳೋದು ಬಾಸ್, ಅರ್ಥ ಮಾಡ್ಕೊಳ್ಳಿ. ನಿಮ್ಗೋಸ್ಕರ ಇಷ್ಟೆಲ್ಲ ವೆಯ್ಟ್ ಮಾಡ್ತಾ ಇದೀರಿ. ನಿಮ್ಗೆ ಕನ್ನಡದವ್ರು ಬೇಕಾ ಬೇಡವಾ? ಕನ್ನಡದವ್ರು ಬೇಕಾ ಕನ್ನಡದವ್ರು ಬೇಕಾ ಬನ್ನಿ. ಕನ್ನಡದಲ್ಲಿ ಕೇಳ್ಕೊಳ್ಳೋದು ಒಂದೇ ಒಂದು ಫೋಟೋಸ್ ಬಾಸ್, ಅಷ್ಟೇ ಕೇಳ್ಕೊತಿದ್ದೆ. ಊರಿಂದ ಬಂದಿದ್ದೀವಿ, ಒಂದು ಫೋಟೋ ತೆಗೆಗೆ ಇಷ್ಟು ಜನ ಬಂದಿದ್ದೀವಿ. ಫೋಟೋ ಕೊಡಿ ಅಂತ ಕೇಳ್ತೀವಿ ಅಷ್ಟೇ. ಕನ್ನಡ ಸಿಂಹಗೆ ರಾಜಾವಳಿಗೆ ಕನ್ನಡ ಸಿಂಹಗೆ ನಾವಿಲ್ಲೇ ಕಾಯೋಣ. ಬಾಸ್ ಬರೋವರೆಗೂ ಯಾರಿಲ್ಲ, ಹೋಗೋದು ಬೇಡ. ಬರಲೇಬೇಕು, ದಯವಿಟ್ಟು ವಾಪಸ್ ಬನ್ನಿ ಬಾಸ್.